ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಾನು ಮೋಹನ್ ಕುಮಾರ್. ನಿಮಗೆಲ್ಲರಿಗೂ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಈಗ 2024ರಲ್ಲಿ ತುಂಬ ಸುದ್ದಿಯಲ್ಲಿರೋದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಯಾಕೆಂದರೆ ಈಗಾಗಲೇ ಸುಮಾರು ಅಪ್ಲಿಕೇಶನ್ ಬಿದ್ದಿರತಕ್ಕಂಥ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎಕ್ಸಾಮಿನೇಷನ್ಗೆ ಈಗ ನೀವೆಲ್ಲ ಸಿದ್ಧಗೊಳ್ತಾ ಇದ್ದರೆ ಅದಕ್ಕೆ ಹಿಸ್ಟ್ರಿಯಲ್ಲಿ ಮಾಡರ್ನ್ ಹಿಸ್ಟ್ರಿಗೆ ಸಂಬಂಧಿಸಿದಂಥ ಕ್ವಶನ್ ಅನಾಲಿಸಿಸನ್ನು ನಾನಿವತ್ತು ನಿಮ್ಮ ಜೊತೆ ಮಾತಾಡೋದಕ್ಕೆ ಬಂದಿದ್ದೇನೆ. ಹಾಗೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆಯಿಂದ SC/ST ಮಕ್ಕಳಿಗೆ ಏನು 2ನೇ ಸುತ್ತಿನ ಉಚಿತ ತರಬೇತಿ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಆ ಆಯ್ಕೆ ಪಟ್ಟಿಯಲ್ಲಿರ್ತಕ್ಕಂತಹ ಏನು ಅಭ್ಯರ್ಥಿಗಳು ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯನ್ನು ಆಯ್ಕೆ ಮಾಡ್ಕೋಬೋದು. ಉತ್ತಮ ಗುಣಮಟ್ಟದ ಶಿಕ್ಷಣದ ಜೊತೆಗೆ ನಿಮಗೆ ಉತ್ತಮ ನೋಟ್ಸ್ಗಳನ್ನು ಮತ್ತು ಮಾಕ್ ಟೆಸ್ಟ್ಗಳನ್ನು, ವ್ಯವಸ್ಥಿತವಾದಂಥ ರೀಡಿಂಗ್ ರೂಮ್ 24/7 ಮತ್ತು ನುರಿತ ಉಪನ್ಯಾಸಕರಿಂದ ನಿಮಗೆ ತರಬೇತಿಯನ್ನು ನೀಡಲಾಗ್ತದೆ. KS ಬ್ಯಾಂಕಿಂಗ್, RRB, ಗ್ರೂಪ್ C ಮತ್ತು SSC 5 ವಿಭಾಗಗಳಲ್ಲಿ ನೀವು ನಮ್ಮ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಳ್ಬೋದು ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಹಾಗೆ ಅದರ ಜೊತೆಗೆ ನಮ್ಮ ಸಂಸ್ಥೆಯಲ್ಲಿ ಆನ್ಲೈನ್ ತರಗತಿಗಳೇನಿದೆ, PDO ಇರ್ಬೋದು, ಹಾಗೆ ಲ್ಯಾಂಡ್ ಸರ್ವೆ ಇರ್ಬೋದು, ಪೇಪರ್ ಫಸ್ಟ್, ಪೇಪರ್ ಸೆಕೆಂಡ್ ಬಗ್ಗೆ ಮತ್ತು ಫುಲ್ ಪ್ಯಾಕೇಜ್ ಬಗ್ಗೆ, ಗ್ರಾಮ ಪಂಚಾಯತಿ ಆಡಳಿತದ ಬಗ್ಗೆ ಇರ್ಬೋದು, ಹಾಗೆ ಬೀಟ್ ಫಾರೆಸ್ಟರ್, ಲ್ಯಾಂಡ್ ಸರ್ವೆ ಮತ್ತು ಏನು ವಿಶೇಷವಾಗಿ TET ಮ್ಯಾಥ್ಸ್ ಬಗ್ಗೆ ಮತ್ತು ವಿಶೇಷ ಅಂಶಗಳ ಬಗ್ಗೆ ನಾವು ಫ್ರೀ ಕೋಚಿಂಗ್ ಅಂದರೆ ಆನ್ಲೈನಲ್ಲಿ ನಾವು ಟೀಚನ್ನು ಮಾಡ್ತಾಯಿದ್ವಿ. ಅಂದರೆ ಅದಕ್ಕೆ ಪೇಯ್ಡ್ ವರ್ಷನ್ ಇರುತ್ತೆ, ನೀವು ತೊಗೊಂಡಿದ್ದನ್ನು ಸದುಪಯೋಗ ಪಡಿಸ್ಕೊಳ್ಬೋದು. ನಮ್ಮ ಯೂಟ್ಯೂಬಲ್ಲಿ ಫ್ರೀಯಾಗಿ ನಾವು ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂಥ ಕ್ವಶನ್ ಪೇಪರ್ಗಳನ್ನು ಅನಾಲಿಸಿಸ್ ಮಾಡ್ತಾಯಿದ್ವಿ. ಓಕೆ ಫ್ರೆಂಡ್ಸ್, ಹಾಗಾದರೆ ಇಲ್ಲಿ ಮಾಡರ್ನ್ ಹಿಸ್ಟ್ರಿ, ಆಧುನಿಕ ಭಾರತ ಇತಿಹಾಸದಲ್ಲಿ ವೈಸ್ರಾಯಿ ಮತ್ತು ಗವರ್ನರಿಗೆ ಸಂಬಂಧಿಸಿದಂಥ ಎಲ್ಲ ಪರೀಕ್ಷೆಗಳಲ್ಲಿ ಒಂದು ಪ್ರಶ್ನೆ ಇರುತ್ತೆ. ಇಲ್ಲಿ ಒಂದು ಇಂಪಾರ್ಟೆಂಟಾಗಿ ಕ್ವಶನ್ಸ್ ಕೇಳ್ತಾ ಹೋಗಿದ್ದಾರೆ. ಭಾರತದ ಕೊನೆಯ ವೈಸ್ರಾಯಿ ಯಾರು ಅಂತ, ಲಾಸ್ಟ್ ಗವರ್ನರ್ ಆಫ್ ಈ ಒಂದು ಬ್ರಿಟಿಷ್ ಇಂಡಿಯಾದಲ್ಲಿ ಅಂತಕ್ಕಂಥದ್ದು ಕೇಳಿದ್ದಾರೆ. ಲಾರ್ಡ್ ಮೇಯೋ ಇದೆ, ಇರ್ವಿನ್ ಇದೆ, ಲಾರ್ಡ್ ಕಾರ್ನ್ವಾಲಿಸ್ ಇದೆ, ಲಾರ್ಡ್ ಮೌಂಟ್ ಬ್ಯಾಟನ್ ಇದೆ. ನೋಡಿ, ನಿಮಗೆ ಈ 4 ಜನಕ್ಕಿಂತ ಮುಂಚೆ ಫಸ್ಟ್ ಬೇಸಿಕ್ಕಾಗಿ ನಿಮಗೆ ಪ್ರಶ್ನೆ ಬೇಕಾದರೆ 1773ರಲ್ಲಿ ಫಸ್ಟು ಈ ಬಂಗಾಳದ ಗವರ್ನರ್ ಜನರಲ್ ಆದಂಥವನು ಯಾರು ಅಂದರೆ ಈ ಲಾರ್ಡ್ ಎಸ್ಟಿಂಗ್ ಅಂತ. ಯಾರು ಅಂದರೆ ಲಾರ್ಡ್ ಎಸ್ಟಿಂಗ್. ಈ ಬಂಗಾಳದ ಗವರ್ನರ್ ಜನರಲನ್ನು ನಾವು ಭಾರತದ ಗವರ್ನರ್ ಜನರಲ್ ಅಂತ ಕರೆದಿದ್ದು ಯಾವಾಗ ಅಂದರೆ 1883ರಲ್ಲಿ ಈ ಲಾರ್ಡ್ ಈ ವಿಲಿಯಂ ಬೆಂಟಿಕ್ ಏನಿದ್ದಾರೆ, ಲಾರ್ಡ್ ವಿಲಿಯಂ ಬೆಂಟಿಕ್ ಏನಿದ್ದಾರೆ, ಇವರನ್ನು ನಾವು ಭಾರತದ ಪ್ರಥಮ ಗವರ್ನರ್ ಜನರಲ್ ಅಂತ ಕರೆದ್ವಿ. ನೆಕ್ಸ್ಟ್ ಹಾಗಾದರೆ ಪ್ರಥಮ ಸ್ವತಂತ್ರ ಸಂಗ್ರಾಮ ಆದಮೇಲೆ 1858ರ ಇಂಡಿಯನ್ ಆ್ಯಕ್ಟ್ ಪ್ರಕಾರ ಫಸ್ಟ್ ಇಂಡಿಯನ್ ವೈಸರಾಯಿ ಬಗ್ಗೆ ಮಾತಾಡೋದಾದರೆ ಈ ಒಂದು ಲಾರ್ಡ್ ಕ್ಯಾನಿಂಗ್ ಇದ್ದಾರಲ್ವ, ಇವರು ಭಾರತದ ಪ್ರಥಮ ವೈಸರಾಯಿ. ಆದರೆ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಕೇಳಿರ್ತಕ್ಕಂಥದ್ದು ಕೊನೆಯ ವೈಸರಾಯಿ, ಪ್ರಥಮ ವೈಸರಾಯಿ ಲಾರ್ಡ್ ಕ್ಯಾನಿಂಗ್. ಸ್ನೇಹಿತರೆ ನೋಡಿ, 1947 ಮಾರ್ಚ್ 22ನೇ ತಾರೀಕು 1947 ಈ ಲಾರ್ಡ್ ವೆವೆಲ್ನ ನಂತರ ಭಾರತದ ವೈಸರಾಯಿ ಆದಂಥವರು ಲಾರ್ಡ್ ಮೌಂಟ್ ಬ್ಯಾಟನ್. 1947 ಆಗಸ್ಟ್ 15ರವರೆಗೆ ಭಾರತದ ವೈಸರಾಯಿ ಆಗಿದ್ದರು. ನೆಕ್ಸ್ಟು ಭಾರತ ಸ್ವತಂತ್ರಗೊಂಡ ಮೇಲೆ ಪ್ರಥಮ ಸ್ವತಂತ್ರ ಭಾರತದ ಒಂದು ಗವರ್ನರ್ ಜನರಲ್ ಆದಂಥವ್ರು ಯಾರು ಅಂದರೆ ಇದೇ ಲಾರ್ಡ್ ಮೌಂಟ್ ಬ್ಯಾಟನ್. 1947ರಿಂದ 1948 ಜೂನ್ವರೆಗೆ ಇದ್ದರು. ಸ್ವತಂತ್ರ ಭಾರತದ ಪ್ರಥಮ ಗವರ್ನರ್ ಜನರಲ್ ಇವರೇ ಆಗಿದ್ದರು. ಮತ್ತು 48ರಿಂದ 50ರವರೆಗೆ ರಾಜಗೋಪಾಲಾಚಾರಿ ಇದ್ದರು ಅಂತಕ್ಕಂಥದ್ದು. ಇವರು 2ನೇ ಅಥವಾ ಸ್ವತಂತ್ರ ಭಾರತದ ಪ್ರಥಮ ಭಾರತೀಯ ಗವರ್ನರ್ ಜನರಲ್. ನೋಡಿ, ಈಗ ಫಸ್ಟ್ ಬಂಗಾಳದ ಗವರ್ನರ್ ಜನರಲ್ಗಿಂತ ಮುಂಚೆ 1757ರಲ್ಲಿ ಬೆಟಲ್ ಆಫ್ ಪ್ಲಾಸಿ ಕದನ ನಡೆದಾಗ ರಾಬರ್ಟ್ ಕ್ಲೈವ್ ಏನಿದ್ದಾನೆ, ಈ ರಾಬರ್ಟ್ ಕ್ಲೈವನನ್ನು ಬಂಗಾಳದ ಗವರ್ನರ್ ಅಂತ ಅಷ್ಟೇ ಕರೆದಿದ್ವಿ. ಆದರೆ ಜನರಲ್ ಅಂತ ಕರೆದಿದ್ದು ಈ ರೆಗ್ಯುಲೇಟಿಂಗ್ ಆ್ಯಕ್ಟಲ್ಲಿ. ನೆಕ್ಸ್ಟ್ ಈಗ ನಿಮಗೆ ಚಾರ್ಟರ್ ಆ್ಯಕ್ಟ್ ಏನು ಬಂತು, ನೆಕ್ಸ್ಟ್ ಅದಾದಮೇಲೆ ಇಂಡಿಯನ್ ಆ್ಯಕ್ಟ್ ಏನು ಬಂತು. ಈ ಒಂದು ವಿಕ್ಟೋರಿಯಾ ರಾಣಿ ಘೋಷಣೆಗಿಂತ ಮುಂಚೆ ಪ್ರಥಮ ಸ್ವತಂತ್ರ ಸಂಗ್ರಾಮ ಆದಮೇಲೆ ಭಾರತ ಬ್ರಿಟನ್ ಪಾರ್ಲಿಮೆಂಟಿನ ನೇರ ಆಡಳಿತಕ್ಕೊಳಗಾಯಿತು. ಓಕೆ, ನಮಗೆ ಲಾರ್ಡ್ ಕಾರ್ನ್ವಾಲಿಸ್ ಬಗ್ಗೆ 1793ರ ಒಂದು ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಬಗ್ಗೆ ಕ್ವಶನ್ಸ್ ಬರ್ಬೋದು, ಅಥವಾ ICS ಪರೀಕ್ಷೆಗಳ ಪಿತಾಮಹ ಲಾರ್ಡ್ ಕಾರ್ನ್ವಾಲಿಸ್.
ನೆಕ್ಸ್ಟ್ ವಿಶೇಷವಾಗಿ ಲಾರ್ಡ್ ಇರ್ವಿನ್ ಮೈಸೂರಿಗೆ ಬಂದಿದ್ದ. ಇರ್ವಿನ್ ನಾಲೆ ಅಂತಕ್ಕಂಥದ್ದು ಮೈಸೂರಲ್ಲಿದೆ. 1931ರಲ್ಲಿ ಈ ಒಂದು ಗಾಂಧಿ ಮತ್ತು ಇರ್ವಿನ್ ನಡುವೆ ಇರ್ವಿನ್ ಫ್ಯಾಕ್ಟ್ ಆಯಿತು. ಮತ್ತು ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ ಹೋಗೋದಕ್ಕೆ ಇಲ್ಲಿ ವಿಶೇಷವಾಗಿ ಮೋಟಿವೇಟ್ ಮಾಡಿದ್ದು ಗಾಂಧೀಜಿಗೆ ಲಾರ್ಡ್ ಇರ್ವಿನ್. ಹಾಗೆ ಲಾರ್ಡ್ ಮೇಯೋ ಅಂದರೆ ಭಾರತದಲ್ಲಿ ಕರ್ತವ್ಯದಲ್ಲಿ ನಿರತವಾದಂತಹ ಸಂದರ್ಭದಲ್ಲಿ ಹತ್ಯೆಯಾದಂತಹ ಒಬ್ಬ ವ್ಯಕ್ತಿ ಯಾರು ಅಂದರೆ ಈ ಲಾರ್ಡ್ ಮೇಯೋ. ಲಾರ್ಡ್ ಮೇಯೋ ಕರ್ತವ್ಯವನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಭಾರತದಲ್ಲಿ ಹತ್ಯೆಯಾದಂಥ ವ್ಯಕ್ತಿ ಯಾದಂದರೆ ಲಾರ್ಡ್ ಮೇಯೋ ಅಂತಕ್ಕಂಥ. ಎಸ್, ಹಾಗಾದರೆ ನಮಗೆ ಲಾರ್ಡ್ ಅಂದರೆ ಹೇಸ್ಟಿಂಗ್ಸ್ ಬಗ್ಗೆ, ನೆಕ್ಸ್ಟ್ ನಮಗೆ ವಿಶೇಷವಾಗಿ ಬೆಂಟಿಕ್ ಬಗ್ಗೆ ಮತ್ತು ಲಾರ್ಡ್ ಕ್ಯಾನಿಂಗ್ ಬಗ್ಗೆ ಅಂಶಗಳನ್ನು ನಮಗೆ ಗೊತ್ತಿರಬೇಕು ಅಂತಕ್ಕಂಥದ್ದು. ನೆಕ್ಸ್ಟ್ ಎರಡನೇ ಪ್ರಶ್ನೆ ಹೀಗಿದೆ ಸ್ನೇಹಿತರೆ, ಏನಂತ ಇದೆ ಅಂದರೆ ಕರ್ನಾಟಕದಲ್ಲಿ 1930ರಲ್ಲಿ ಎಲ್ಲಿ ಸತ್ಯಾಗ್ರಹ ಮಾಡಲಾಯಿತು? ಈ ಸತ್ಯಾಗ್ರಹ ಅಂತಕ್ಕಂಥ ಪದವನ್ನು ಮೊದಲು ಆಫ್ರಿಕಾದಲ್ಲೇ ಗಾಂಧೀಜಿಯವರು ಬಳಸಿದರು. ಭಾರತ ಸ್ವತಂತ್ರಕ್ಕೆ ಸತ್ಯಾಗ್ರಹ ಇರ್ಬೋದು, ಹರತಾಳ ಇರ್ಬೋದು, ಉಪವಾಸ ಇರ್ಬೋದು, ಶಾಂತಿ ಇರ್ಬೋದು, ಮತ್ತು ವಿಶೇಷವಾಗಿ ಅವರು ತಾಳ್ಮೆಯಿಂದ ಸ್ವಾತಂತ್ರ್ಯವನ್ನು ನೀಡಿದರು. ನೋಡಿ, ಫಸ್ಟ್ 1930ರಲ್ಲಿ ಕರ್ನಾಟಕದಲ್ಲಿ ಈ ಬಳ್ಳಾರಿ ಏನಿದೆ, ಬಳ್ಳಾರಿಯಲ್ಲಿ RR ಈ ದಿವಾಕರ್ ಏನಿದ್ದಾರೆ, ಈ ದಿವಾಕರ್ ಅವರು ಫಸ್ಟು ಈ ಉಪ್ಪಿನ ಸತ್ಯಾಗ್ರಹವನ್ನು ಸ್ಟಾರ್ಟ್ ಮಾಡಿದರು. ಆದರೆ ಅದಾದ ನಂತರ ನಮಗೆ ಕರ್ನಾಟಕದಲ್ಲಿ ಅಂಕೋಲ, ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ, ಕರ್ನಾಟಕದ ಬಾರ್ದೋಲಿ ಅಂತ ಏನು ಕರಿತೀವಿ, ಇದನ್ನು ಕರ್ನಾಟಕದ ಬಾರ್ದೋಲಿ ಅಂತ ಏನು ಕರಿತೀವಿ. ಈ ಅಂಕೋಲದಲ್ಲಿ MP ನಾಡಕರ್ಣಿಯವರು, ಯಾರು MP ನಾಡಕರ್ಣಿಯವರ ಒಂದು ನೇತೃತ್ವದಲ್ಲಿ ಏನಾಗುತ್ತೆ, ಈ ಉಪ್ಪಿನ ಸತ್ಯಾಗ್ರಹ ಸ್ಟಾರ್ಟ್ ಆಗುತ್ತೆ. ಉಪ್ಪಿನ ಸತ್ಯಾಗ್ರಹ ಸ್ಟಾರ್ಟ್ ಆಗುತ್ತೆ, ಅದು ಅಂಕೋಲದಲ್ಲಿ. ನೋಡಿ, ವಿಶೇಷವಾಗಿ ಕರ್ನಾಟಕದಲ್ಲಿ 1930 ಏಪ್ರಿಲ್ 13ನೇ ತಾರೀಕು ಸ್ಟಾರ್ಟ್ ಆಗಿದ್ದು ಎಲ್ಲಿ ಅಂದರೆ ಅಂಕೋಲದಲ್ಲಿ. MP ನಾಡಕರ್ಣಿಯವರ ನೇತೃತ್ವದಲ್ಲಿ ಈ ಉಪ್ಪಿನ ಸತ್ಯಾಗ್ರಹ ನಡೆಯುತ್ತೆ. ಮಂಗಳೂರು, ಕಾರವಾರ ಈ ಎಲ್ಲ ಸಂದರ್ಭದಲ್ಲೂ ನಡೀತಾ ಹೋಗುತ್ತೆ. ಆದರೆ ವಿಶೇಷವಾಗಿ ಅಂಕೋಲದಲ್ಲಿ ನಡೆದಿದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಒಂದು ಸತ್ಯಾಗ್ರಹ ಅಥವಾ ಉಪ್ಪಿನ ಸತ್ಯಾಗ್ರಹ ಫಸ್ಟ್ ಇದರ ಅಧ್ಯಕ್ಷತೆ ಅಥವಾ ಮೋಟಿವೇಟ್ ಮಾಡಿ ಸ್ಟಾರ್ಟ್ ಆಗಿದ್ದು ಬಳ್ಳಾರಿಯಲ್ಲಿ. ಯಾರು ಇದರ ನಾಯಕತ್ವ ವಹಿಸಿದ್ರು ಅಂದರೆ RR ದಿವಾಕರ್ ಅವರು ವಹಿಸಿದ್ರು. ಓಕೆ ಫ್ರೆಂಡ್ಸ್, ಹಾಗಾದರೆ ಮುಂದಿನ ಪ್ರಶ್ನೆ, ಸೂರತ್ನಲ್ಲಿ ಕಾರ್ಖಾನೆಯನ್ನು ಆರಂಭಿಸಲು ಬ್ರಿಟಿಷ್ ಪರವಾಗಿ ಆಜ್ಞಾಪನೆ ಹೊರಡಿಸಿದ ಮೊದಲ ಮೊಘಲ್ ಚಕ್ರವರ್ತಿ. ನೋಡಿ, ಭಾರತಕ್ಕೆ ಬ್ರಿಟಿಷರ ಬಗ್ಗೆ ನಮಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬಗ್ಗೆ ವಿಶೇಷವಾಗಿ ಬರುತ್ತೆ. 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಸ್ಥಾಪನೆಯಾಗಿ ಡಿಸೆಂಬರ್ 31ನೇ ತಾರೀಕು ಬಂತು. ಆದರೆ ಇದು ಸ್ಥಾಪನೆ ಆದಮೇಲೆ ಫಸ್ಟ್ ಭಾರತಕ್ಕೆ ಬಂದಂಥ ಸಂದರ್ಭದಲ್ಲಿ 1611ರಲ್ಲಿ ಫಸ್ಟ್ ಇದು ಏನು ವಿಶೇಷವಾಗಿ ಇದರ ಮೊದಲ ರಾಜಧಾನಿ ಮಚಿಲಿಪಟ್ಟಣ ಏನಿತ್ತು, ಬ್ರಿಟಿಷರ ಮೊದಲ ಆರಂಭಿಕ ರಾಜಧಾನಿ ಮಚಿಲಿಪಟ್ಟಣದಲ್ಲಿ ಒಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಬೇಕಂತ ಆಯಿತು. ನೆಕ್ಸ್ಟು ಅದಾದಮೇಲೆ ಅಧಿಕೃತವಾಗಿ 1613ರಲ್ಲಿ ಬ್ರಿಟಿಷರು ಸೂರತ್ತಲ್ಲಿ ಒಂದು ಫ್ಯಾಕ್ಟ್ರಿಯನ್ನು ಸ್ಟಾರ್ಟ್ ಮಾಡಿದರು, ಕಾರ್ಖಾನೆಯನ್ನು ಸ್ಟಾರ್ಟ್ ಮಾಡಿದರು. ಇದಕ್ಕೆ ಪರ್ಮಿಷನ್ ಕೊಟ್ಟಂತಹ ಮೊಘಲ್ ಚಕ್ರವರ್ತಿ ಯಾರು ಅಂದರೆ ನಿಮಗೆ ಗೊತ್ತಿದೆ, ಜಹಾಂಗೀರ್ ಅಂತ. ಯಾಕೆ ಅಂದರೆ ಜಹಾಂಗೀರ್ನ ಆಸ್ಥಾನಕ್ಕೆ 1608ರಲ್ಲಿ ಈ ಒಂದು ಕ್ಯಾಪ್ಟನ್ ಹಾಕಿಂಗ್ಸ್ ಅಂತಕ್ಕಂಥವ್ನು ಬರ್ತಾನೆ ಬಿಸ್ನೆಸ್ಸನ್ನು ಕೇಳೋದಕ್ಕೆ. ಹಾಗೆ 1612ರಲ್ಲಿ ಈ ಕ್ಯಾಪ್ಟನ್ ಬೆಸ್ಟ್ ಅಂತಕ್ಕಂಥವ್ನು ಬರ್ತಾನೆ. ಆದರೆ 1613ರಲ್ಲಿ ಯಾರು ಬರ್ತಾನಂದರೆ ಈ ಆಲ್ಡ್ ವರ್ತ್ ಬರ್ತಾನೆ. ಈ ಆಲ್ಡ್ ವರ್ತ್ ಬಂದಂಥ ಸಂದರ್ಭದಲ್ಲಿ ಸೂರತ್ ಬ್ರಿಟಿಷರ ಮೊದಲ ವ್ಯಾಪಾರ ಕೇಂದ್ರ ಆಗುತ್ತೆ. ಸೂರತ್ತಲ್ಲಿ ಬ್ರಿಟಿಷರು ಫಸ್ಟ್ ಕಾರ್ಖಾನೆಯನ್ನು ಸ್ಟಾರ್ಟ್ ಮಾಡಿದರು. ಇದು ನೆನಪಿರಬೇಕು, 1613ನಲ್ಲಿ. ಹಾಗಾದರೆ 1615ರಲ್ಲಿ ಅಲಹಾಬಾದ್, ಆಗ್ರಾ ಈ ಮುಂತಾದ ಪ್ರದೇಶಗಳಿಗೆ ಅಧಿಕಾರವನ್ನು ಅಥವಾ ವ್ಯಾಪಾರವನ್ನು ವಿಸ್ತರಿಸಿದ್ದು ಜಹಾಂಗೀರ್ನ ಆಸ್ಥಾನಕ್ಕೆ ಬಂದಂಥ ಬ್ರಿಟಿಷ್ ವರ್ತಕ ಯಾರು ಅಂದರೆ ಈ ಒಂದು ಸರ್ ಥಾಮಸ್ ರೋ ಅಂತಕ್ಕಂಥವು. ಲೈಕ್ ದಿಸ್. ಈಗ ಈ 4 ಜನ ವರ್ತಕರು ಈ ಒಂದು ಜಹಾಂಗೀರ್ನ ಆಸ್ಥಾನಕ್ಕೆ ಬಂದರು. ಹಾಗಾದರೆ ಶಹಜಾನ್ ಅಂತಕ್ಕಂಥವನು ಕಲ್ಕತ್ತಾದಲ್ಲಿ ಬ್ರಿಟಿಷರಿಗೆ ವ್ಯಾಪಾರಕ್ಕೆ ಅನುಮತಿಯನ್ನು ನೀಡಿದಂಥವನು. ಹಾಗಾದರೆ ನಿಮಗೆ ಕ್ರಾಸ್ ಕ್ವಶನ್ಸ್ ಕೇಳೋದಾದರೆ 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ಸಂದರ್ಭದಲ್ಲಿ ಇದ್ದ ಮೊಘಲ್ ಚಕ್ರವರ್ತಿ ಅಕ್ಬರ್. ಹಾಗೆ ನಿಮಗೆ ಈ ದಸ್ತಾಕ್ ಪಾಸ್ಗಳನ್ನು, ನೋ ಟ್ಯಾಕ್ಸ್ ಬಿಸ್ನೆಸ್ಸಿಗೆ ದಸ್ತಾಕ್ ಪಾಸ್ಗಳನ್ನು ಕೊಟ್ಟಂಥ ಮೊಘಲ್ ಚಕ್ರವರ್ತಿ ಯಾರು ಅಂದರೆ ಈ ಫರುಖ್ ಸಿಯಾನ್ ಅಂತ. ಯಾರು ಅಂದರೆ ಈ ಫರುಖ್ ಸಿಯಾನ್ ಅಂತಕ್ಕಂಥ.
ಎಸ್, ಹಾಗಾದರೆ ಈ ಒಂದು ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಜಹಾಂಗೀರ್. ಮೂರನೇ ಪತ್ತೆಗೆ ಸರಿಯಾದ ಉತ್ತರ ಜಹಾಂಗೀರ್. ಮೈಸೂರು ಚಲೋ ಚಳವಳಿ ನಡೆದ ವರ್ಷ ಅಂತ ಕೇಳಿದ್ದಾನೆ. ನೋಡಿ, ನಿಮಗೆಲ್ಲ ಬೇರೆ ಬೇರೆ ಎಕ್ಸಾಮ್ಗಳೆಲ್ಲ ಓದಿರ್ತಾರೆ. ಡೈರೆಕ್ಟು 1947ರಲ್ಲಿ. ನೋಡಿ, 1947 ಆಗಸ್ಟ್ 15ಕ್ಕೆ ಭಾರತ ಸ್ವತಂತ್ರಗೊಂಡ ಮೇಲೆ ಕರ್ನಾಟಕದಲ್ಲಿ, ಅದು ಮೈಸೂರಿನಲ್ಲಿ ಜನಪ್ರತಿನಿಧಿಗಳಿಂದ ಆಯ್ಕೆ ಆದವರು ಒಂದು ಅಡ್ಮಿನಿಸ್ಟ್ರೇಷನನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಸೆಪ್ಟೆಂಬರ್ 1ನೇ ತಾರೀಕು ಬೆಂಗಳೂರಿನ ಕಬ್ಬನ್ ಪಾರ್ಕಿಂದ KC ರೆಡ್ಡಿಯವರ ನೇತೃತ್ವದಲ್ಲಿ ಈ ಮೈಸೂರು ಚಲೋ ಚಳವಳಿ, ಅಥವಾ ಇದನ್ನು ಅರಮನೆ ಸತ್ಯಾಗ್ರಹ ಅಂತ ಕರಿತೀವಿ. ಯಾವುದು? ಅರಮನೆ ಸತ್ಯಾಗ್ರಹ ಸ್ಟಾರ್ಟ್ ಆಯಿತು. ಈ ಅರಮನೆ ಸತ್ಯಾಗ್ರಹ ಸ್ಟಾರ್ಟ್ ಆಗಿದ್ದರಿಂದ, ಮೈಸೂರು ಚಲೋ ಚಳವಳಿ ಸ್ಟಾರ್ಟ್ ಆಗಿದ್ದರಿಂದ ಏನಾಯಿತು ಅಂದರೆ, ಇವರು ಮೈಸೂರಿಗೆ ಬಂದರು. ಈ ಒಂದು ಜಯಚಾಮರಾಜ ಒಡೆಯರನ್ನು ಅಧಿಕಾರದಿಂದ ಕೆಳಗಿಳಿಸಿ ಅಧಿಕಾರ ಸ್ಟಾರ್ಟ್ ಆಯಿತು. 1947 ಅಕ್ಟೋಬರ್ 24ನೇ ತಾರೀಕು KC ರೆಡ್ಡಿಯವರು ಏನು ಮಾಡಿದರು? ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಆದರು. ಲೈಕ್ ದಿಸ್. ಹಾಗಾದರೆ ಮೈಸೂರು ಚಲೋ ಚಳವಳಿಯ ಮುಖ್ಯ ಉದ್ದೇಶ ಏನು ಅಂದರೆ, ಈ ಜವಾಬ್ದಾರಿ ಸರ್ಕಾರವನ್ನು ಸ್ಟಾರ್ಟ್ ಮಾಡಬೇಕು, ಅಥವಾ ಜವಾಬ್ದಾರಿ ಸರ್ಕಾರಕ್ಕಾಗಿ ಮುಂದೆ ಇಲ್ಲಿ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಸ್ಥಾಪನೆ ಆಗಿದ್ದು ಅಕ್ಟೋಬರ್ 24ಕ್ಕೆ. ಜನಪ್ರತಿನಿಧಿಗಳಿಂದ ಆಯ್ಕೆ ಆದಂಥವರು ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಮೈಸೂರು ಚಲೋ ಚಳವಳಿ ನಡೀತು. ಹಾಗೆ ನಿಮಗೆ ಈ ಪ್ರಶ್ನೆ ಕೇಳ್ತಾ ಹೋಗ್ಬೋದು. ಇಲ್ಲ, ಶಿವಪುರ ಧ್ವಜ ಸತ್ಯಾಗ್ರಹ ಇರ್ಬೋದು, ಮತ್ತು ವಿಧುರಾಶ್ವ ಧ್ವಜ ಸತ್ಯಾಗ್ರಹ 1938 ಏಪ್ರಿಲಲ್ಲಿ ನಡೆದಂಥ ಅಂಶಗಳ ಬಗ್ಗೆ ಕೇಳ್ಬೋದು. ನೆಕ್ಸ್ಟ್, ಮೈಸೂರು ಅರಮನೆಯ ಮುಖ್ಯ ವಿನ್ಯಾಸಕಾರ ಯಾರು ಅಂತ ಹೇಳಿದರೆ ಶಿಲ್ಪಿ ಅಂತ. ನೋಡಿ, ನಮಗೆ ಗೊತ್ತಿದೆ ಮೈಸೂರು ಅರಮನೆ ಅಂದರೆ ಫಸ್ಟು 1800ರಲ್ಲಿ ಒಂದು ಈ ದಿವಾನ್ ಪೂರ್ಣಯ್ಯ ಅವರ ಕಾಲದಲ್ಲಿ ಒಂದು ಶ್ರೀಗಂಧದ ಅರಮನೆ ಏನಾಯಿತು ಅಂದರೆ ಮೈಸೂರಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಯಿತು. ಇದನ್ನು ಏನು ಶ್ರೀಗಂಧದ ಅರಮನೆ ಅಂಬಾವಿಲಾಸ ಅಂತ ಕರಿತಾ ಇದ್ರು. ಅಂಬಾವಿಲಾಸ ಅರಮನೆ. ಈ ಅರಮನೆ ಆದಮೇಲೆ 1897ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಹೋದರಿಯ ಮದುವೆ ಸಂದರ್ಭದಲ್ಲಿ ಏನಾಯಿತು ಅಂದರೆ ಇದು ಬೆಂಕಿ ಆಹುತಿ ಆಯಿತು. ಹಾಗಾದರೆ ನೆಕ್ಸ್ಟು ನಮಗೆ 1911ರಲ್ಲಿ ಈ ಟಿ ಆನಂದರಾವ್ ದಿವಾನರಿದ್ದಂಥ ಸಂದರ್ಭದಲ್ಲಿ ಈ ಒಂದು ಹೆನ್ರಿ ಇರ್ವಿನ್ ಏನಿದ್ದಾರೆ, ಈ ಹೆನ್ರಿ ಇರ್ವಿನ್ ಅವರ ಒಂದು ವಿನ್ಯಾಸದಲ್ಲಿ ಏನಾಯಿತು, ಈಗಿನ ಮೈಸೂರು ಅರಮನೆ ಸ್ಟಾರ್ಟ್ ಆಯಿತು. ಇದಕ್ಕೆ ಪೇಂಟಿಂಗ್ ಆಯಿತು. ವಿಶೇಷವಾಗಿ ರಾಜನರಸಿಂಹಯ್ಯ ಅಂತಕ್ಕಂಥವ್ರು. ಹಾಗೆ ಎಡ್ವಿನ್ ಲುಟಿಯಾಸ್ ಅಂತಕ್ಕಂಥ ವ್ಯಕ್ತಿ ಯಾರು ಅಂದರೆ ಇವನು ಈ ಒಂದು ಇಂಡಿಯನ್ ಗೇಟ್ ಏನಿದೆ, ಇಂಡಿಯನ್ ಗೇಟ್ ದೆಹಲಿಯಲ್ಲೇನಿದೆ, ಈ ದೆಹಲಿಯಲ್ಲಿರ್ತಕ್ಕಂಥ ಇಂಡಿಯನ್ ಗೇಟಿನ ಶಿಲ್ಪಿ ಯಾರು ಅಂದರೆ ಎಡ್ವಿನ್ ಲುಟಿಯಾಸ್. ಹಾಗೆ ರವಿವರ್ಮ ಆರ್ಟಿಸ್ಟ್ ಯಾವ ರಾಜ್ಯದವನು ಅಂತ ಇತ್ತೀಚೆಗೆ ಒಂದು ಕ್ವಶನ್ಸ್ ಬಂದಿದೆ, ಕೇರಳ. ಇವನು ಯಾವ ರಾಜ್ಯದವನು ಅಂದರೆ ಕೇರಳ. ಆದರೆ ಮೈಸೂರು ಅರಮನೆ ಬಗ್ಗೆ ಫುಲ್ ಮಾಹಿತಿ ಗೊತ್ತಾಯಿತು. ಯಾರು ದಿವಾನರಾದಂಥ ಸಂದರ್ಭದಲ್ಲಿ ಹೆನ್ರಿ ಇರ್ವಿನ್ ಅವರ ನೇತೃತ್ವದಲ್ಲಿ ಈಗಿರ್ತಕ್ಕಂಥ ಮೈಸೂರಿನ ಅರಮನೆ ಎಸ್ಟಾಬ್ಲಿಷ್ಮೆಂಟ್ ಆಯಿತು ಅನ್ನೋದನ್ನು ನೀವು ನೋಡಿದಿರಿ. ಎಸ್, ಹಾಗಾದರೆ ಇದಾದ ಮೇಲೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಅತ್ಯಂತ ಪ್ರಶಂಸರ್ಹವಾಗಿ ಬರೆದ ಇಟಲಿಯನ್, ನೋಡಿ ಇಟಲಿಯ ವೆನಿಷಿಯಾ ಅಂತ ಕರೀತಾರೆ. ಕೆಲವು ಟೈಮ್ ಎಕ್ಸಾಮಲ್ಲಿ ಇಟಲಿ ಅಂತಿರಲ್ಲ, ವೆನಿಷಿಯಾ ಅಂತ ಕರೀತಾರೆ. ನೋಡಿ, ಬಾರ್ಬೋಸಾ ಎಲ್ಲಿಯವನು ಅಂದರೆ ಇವನು ಪೋರ್ಚುಗಲ್ ದೇಶದವನು. ಈ ಪೋರ್ಚುಗಲ್ ದೇಶದವನು ಏನು ಮಾಡ್ತಾನೆ, ಪೋರ್ಚುಗೀಸರಿಗೆ ಶ್ರೀಕೃಷ್ಣ ದೇವರಾಯ ಗೋವಾ ರಾಜಧಾನಿಯಾಗಿ ಮಾಡಿಕೊಟ್ಟಿದ್ದರಿಂದ ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಬಂದಂಥವನು ಯಾರು ಅಂದರೆ ಬಾರ್ಬೋಸಾ ಮತ್ತು ಇನ್ನೊಬ್ಬ ಡೊಮಿಂಗೋ ಫಯಾಜ್ ಅಂತಕ್ಕಂಥ ಟ್ರಾವೆಲರ್ಸ್ ಇಬ್ಬರು ಈ ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಬರ್ತಾರೆ. ನೆಕ್ಸ್ಟು ಮಾರ್ಕೋ ಪೋಲೋ ಅಂತಕ್ಕಂಥ ಈತನೂ ಸಹ ಇಟಲಿಯವನು. ಇವನು ಯಾವ ಅಂತ ಬರ್ತಾನಂದರೆ ಈ ಪಾಂಡ್ಯರ ಒಂದು ಡೈನೆಸ್ಟಿಗೆ ಬರ್ತಾನೆ. ಆದರೆ ವಿಜಯನಗರಕ್ಕೆ ಬಂದಂಥ 8 ಜನ ಟ್ರಾವೆಲರ್ಸಲ್ಲಿ ಫಸ್ಟು ವಿಶೇಷವಾಗಿ ಈ 1ನೇ ದೇವರಾಯ, ಈ 1ನೇ ದೇವರಾಯನ ಕಾಲದಲ್ಲಿ ಬಂದಂಥವನೇ ನಿಕೊಲೋ ಡಿ ಕೋಂಟಿ. ಇವನು ಇಟಲಿಯ ವೆನೀಷಿಯಾದವನು. ಇಂಡಿಕ ಬರೆದಂಥ ಮೆಗಸ್ತನಿಸಕ್ ಅಂತಕ್ಕಂಥವನು ಈ 1ನೇ ಚಂದ್ರಗುಪ್ತ ಮೌರ್ಯ ಏನಿದ್ದಾನೆ, ಈ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದಂಥವನೇ ಮೆಗಸ್ತನೀಸ್ ಅಂತಕ್ಕಂಥ.
ನೋಡಿ, ಗ್ರೀಕ್ನ ಮೆಗಸ್ತನೀಸ್ ಅಂತಕ್ಕಂಥವನು ಬಂದ ಇಂಡಿಕ ಕೃತಿಯನ್ನು ಬರೆದ ಈ ಮೌರ್ಯರ 1ನೇ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದಂಥವನು. ಬಟ್ 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದರೆ ನಿಕೊಲೋ ಡಿ ಕಾಂಟಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಹಾಗಾದರೆ ಮುಂದಿನ ಪ್ರಶ್ನೆ ಹೀಗಿದೆ, ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ? ಸ್ವದೇಶಿ ಮೂಮೆಂಟ್, ಸ್ವದೇಶಿ ಚಳವಳಿ ಅಥವಾ ವಂಗಭಂಗ ಚಳವಳಿ? ನೋಡಿ, 1905 ಈ ಒಂದು ಆಗಸ್ಟ್ 15ನೇ ತಾರೀಕಾದಂಥ ಆಗಸ್ಟ್ 7ನೇ ತಾರೀಕಾದಂಥದ್ದು ಯಾವುದು ಅಂದರೆ ಈ ಸ್ವದೇಶಿ ಮೂಮೆಂಟ್. ಈ ಸ್ವದೇಶಿ ಮೂಮೆಂಟ್ ನಡೆದಂಥ ಆಗಸ್ಟ್ 7 ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಅಂತಲೂ ಸಹ ನಾವು ಕರಿತೀವಿ. ಈ ಸ್ವದೇಶಿ ಮೂಮೆಂಟಿನ ಲೀಡರ್ ಯಾರು ಅಂದರೆ ತಿಲಕ್ ಅವರು, ಗೋಪಾಲಕೃಷ್ಣ ಗೋಖಲೆ ಅವರು, ನೆಕ್ಸ್ಟ್ ವಿಶೇಷವಾಗಿ MG ರಾನಡೆ ಅವರಿರ್ಬೋದು. ಇವರೆಲ್ಲ ಏನಿದ್ರು ಈ ಸ್ವದೇಶಿ ಮೂಮೆಂಟ್ ಲೀಡರ್. ಆದರೆ ಸುಭಾಷ್ ಚಂದ್ರ ಬೋಸ್ 1943 ಇಂಡಿಯನ್ ನ್ಯಾಷನಲ್ ಆರ್ಮಿಯ ಒಬ್ಬ ಫೌಂಡರ್. ಬಟ್ ಸ್ವದೇಶಿ ಮೂಮೆಂಟ್ ಈ ಆಪ್ಷನ್ಸ್ ತಪ್ಪಾಗಿದೆ. ಸ್ವದೇಶಿ ಮೂಮೆಂಟ್ ಆದಮೇಲೆ ಸ್ವರಾಜ್ಯ ಪಕ್ಷ. ನೋಡಿ, CR ದಾಸ್ ಅವರೇನಿದ್ದಾರೆ, ಮೋತಿಲಾಲ್ ನೆಹರು ಅವರೇನಿದ್ದಾರೆ, ಈ ಸ್ವರಾಜ್ಯ ಪಕ್ಷದ ಮುಖ್ಯ ಫೌಂಡರ್. ತಿಲಕ್ ಅವರು ಅದನ್ನು ಬೆಂಬಲಿಸಲಿಲ್ಲ. ಇದು ಆಪ್ಷನ್ಸ್ ತಪ್ಪಾಗಿದೆ. ಇಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದರು, ಹೊಂದಾಣಿಕೆ ಆಗಿದೆ ಅಂತ. ದ ಸರ್ವೆಂಟ್ ಆಫ್ ಇಂಡಿಯನ್ ಸೊಸೈಟಿಯನ್ನು 1905 ಬಾಂಬೆಯಲ್ಲಿ, ಪೂನಾದಲ್ಲಿ ಗೋಪಾಲಕೃಷ್ಣ ಗೋಖಲೆ ಅವರು ಸ್ಟಾರ್ಟ್ ಮಾಡ್ತಾರೆ. ಇದು ಸರಿಯಾಗಿದೆ. ಹಾಗೆ ಮುಸ್ಲಿಂ ಲೀಗನ್ನು 1906 ಸಲೀಮುಲ್ಲಾ ಖಾನ್ ಅವರು ಏನು ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಈ ಸಲೀಮುಲ್ಲಾ ಖಾನ್ ಸ್ಟಾರ್ಟ್ ಮಾಡ್ತಾರೆ. ಆದರೆ ಅಬ್ದುಲ್ ಕಲಾಂ ಆಜಾದ್ ಇವರು ಫಸ್ಟ್ ಇಂಡಿಯನ್ ಎಜುಕೇಷನ್ ಮಿನಿಸ್ಟರ್. ಇವರ ಜನ್ಮದಿನ ನವೆಂಬರ್ 11 ಏನಿದೆ, ಇದನ್ನು ನ್ಯಾಷನಲ್ ಎಜುಕೇಷನ್ ಡೇ ಅಂತ ಕರಿತೀವಿ. ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಸಹ ಇವರು ಆಗಿದ್ದರು. ಎಸ್ ಡಿಯರ್ ಫ್ರೆಂಡ್ಸ್, ಹಾಗಾದರೆ ಈ ವಿಷಯಗಳಿಗೆ ಸಂಬಂಧಿಸಿದಂತೆ ನಾವು ಸರಿಯಾದ ಉತ್ತರ ಯಾವುದು ಅಂದರೆ ಈ ಥರ್ಡ್ ಒನ್ ಏನಿದೆ ಇದು ಸರಿಯಾದ ಉತ್ತರ. ಯಾವುದು ಹೊಂದಾಣಿಕೆ ಸರಿಯಾಗಿದೆ. ನೆಕ್ಸ್ಟ್ ಹಾಗಾದರೆ ನಾವು ಮುಂದಿನ ಅಂಶವನ್ನು ನೋಡೋದಾದರೆ 8ನೇ ಪ್ರಶ್ನೆ, 1947 ಆಗಸ್ಟ್ 15 ಸ್ವತಂತ್ರ ನೀಡುವ ಬಗ್ಗೆ ಈ ಕೆಳಕಂಡ ಯಾವುದು ಭಾಗಿಯಾಗಿದೆ? ನೋಡಿ, ಕ್ರಿಪ್ಸ್ ಮಿಷನ್ ಭಾರತಕ್ಕೆ ಬಂತು. ಗಾಂಧೀಜಿಯವರು ಇದನ್ನು ಪೋಸ್ಟ್ ಡೇಟೆಡ್ ಚೆಕ್ ಅಂತ ಕ್ರಿಪ್ಸನ್ನು ವಿರೋಧಿಸಿದರು. ಭಾರತೀಯರು 2ನೇ ಮಹಾಯುದ್ಧದಲ್ಲಿ ಭಾಗವಹಿಸಬೇಕು ಅನ್ನುವಂಥ ಉದ್ದೇಶದಿಂದ ಬ್ರಿಟಿಷರು ಈ ಒಂದು ಲಿನ್ ಲಿತ್ ಗೋ ಏನಿರ್ತಾನೆ, ಅಂದಿನ ವೈಸರಾಯಿ, ಈ ಲಿನ್ ಲಿತ್ ಗೋ ಅಂತಕ್ಕಂಥವನು ಏನು ಮಾಡ್ತಾನೆ, ಇದನ್ನು ಓಡಿಸ್ತಾನೆ. ಆದರೆ ವಿಶೇಷವಾಗಿ ಆಗಸ್ಟ್ ಕೊಡುಗೆ ಆಗಿದ್ದು 1940 ಇಲ್ಲಿ ಆಗಸ್ಟ್ ಆಫರ್ ಆಯಿತು. ಆಗಸ್ಟ್ ಆಫರ್ ಮತ್ತು ಕ್ರಿಪ್ಸ್ ಆಗಿದ ಮುಖ್ಯ ಉದ್ದೇಶ ಭಾರತೀಯರು ಸೆಕೆಂಡ್ ವರ್ಲ್ಡ್ ವಾರ್ಲಿ ಬ್ರಿಟನ್ ಪರವಾಗಿ ಭಾಗವಹಿಸಬೇಕು ಅಥವಾ ಇಲ್ಲ ಜರ್ಮನಿ, ಜಪಾನ್ ಇವೆಲ್ಲ ಏನು ಮಾಡ್ತಾಯಿದ್ರು, ಬ್ರಿಟಿಷ್ ವಸಾಹತುಶಾಹಿಯಲ್ಲಿದ್ದಂಥ ಭಾರತವನ್ನು ಅಕ್ವೈರ್ ಮಾಡಿದ್ರೆ ಬ್ರಿಟನ್ ಮರ್ಯಾದೆ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ. ಹಾಗೆ ಅದಾದಮೇಲೆ 1946 ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಬಂತು. ಪೆತ್ತಿ ಕ್ಲಾರೆನ್ಸ್, ಅಲೆಕ್ಸಾಂಡರ್ ಮತ್ತು ಕ್ರಿಪ್ಸ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕ್ಯಾಬಿನೆಟ್ ಮಿಷನ್ ಏನು ಮಾಡ್ತು, ಇಂಟರ್ಮ್ ಗೌರ್ಮೆಂಟ್, ಮಧ್ಯಂತರ ಸರ್ಕಾರವನ್ನು ಭಾರತದಲ್ಲಿ ಸ್ಟಾರ್ಟ್ ಮಾಡ್ತು. ಆದರೆ ಈ ಒಂದು ಲಾರ್ಡ್ ಮೌಂಟ್ ಪ್ಯಾಟ್ ಅಂತ ಕರಿತೀವಿ, ಅಥವಾ ಇದನ್ನು ಜೂನ್ 3 ಪ್ಲ್ಯಾನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಜೂನ್ 3 ಪ್ಲ್ಯಾನ್. ಈ ಲಾರ್ಡ್ ಮೌಂಟ್ ಪ್ಲ್ಯಾನ್ ಅಂತಕ್ಕಂಥದ್ದನ್ನು ಡಿಕ್ಕಿ ಬರ್ಡ್ ಪ್ಲಾನ್ ಅಂತ ಕರಿತೀವಿ, ಅಥವಾ ಇದನ್ನು ನಾವು ವಿಶೇಷವಾಗಿ ಬಾಲ್ಕನ್ ಯೋಜನೆ ಅಂತಲೂ ಸಹ ಕರಿತೀವಿ. ಬಾಲ್ಕನ್ ಯೋಜನೆ. ಜೂನ್ 3 ಪ್ಲ್ಯಾನ್ 1947 ಆದಂಥ ಜೂನ್ 3 ಪ್ಲ್ಯಾನ್ ಇದು ಜುಲೈ 4ನೇ ತಾರೀಕು 1947 ಬ್ರಿಟನ್ ತಲುಪುತ್ತೆ. ನೆಕ್ಸ್ಟು ಇದು ಜುಲೈ 15 ಮತ್ತು 16ನೇ ತಾರೀಕು ಕೆಳಮನೆ ಮತ್ತು ಮೇಲ್ಮನೆಯಲ್ಲಿ ಅಪ್ರೂವಲ್ ಪಡೆದು ಈ ಒಂದು ಜುಲೈ 18, 1947 ಪ್ರಥಮವಾಗಿ ಭಾರತ ಸ್ವಾತಂತ್ರ್ಯ ಕಾಯ್ದೆ ಏನಾಗುತ್ತೆ, ಅನೌನ್ಸ್ ಆಗುತ್ತೆ. ಈ ಡೇಟ್ ಕರೆಕ್ಟಾಗಿ ನೆನಪಿರ್ಬೇಕು, ಜುಲೈ 18, 1947. ಅದಾದ ನಂತರ ನಮಗೆ 1947 ಈ ಒಂದು ಆಗಸ್ಟ್ 15 ಫ್ರೈಡೆ ಶುಕ್ರವಾರ ಭಾರತ ಸ್ವತಂತ್ರಗೊಳ್ಳುತ್ತೆ. ಈ ಆ್ಯಕ್ಟ್ ಹೇಳಿದ್ದು 1947 ಆಗಸ್ಟ್ 15 ನಿಮಗೆ ಸ್ವತಂತ್ರವನ್ನು ಪಡೆಯೋದಕ್ಕೆ ಕೊನೆಯ ದಿನ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು.
ಎಸ್, ಹಾಗಾದರೆ 8ನೇ ಪ್ರಶ್ನೆಗೆ ನಮಗೆ ಉತ್ತರ ಗೊತ್ತಾಯಿತು ಸ್ನೇಹಿತರೆ. ಹಾಗಾದರೆ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡೋಣ. ದಂಗೆ ಸ್ಥಳ ಹಾಗೂ ಅದರ ನಾಯಕರನ್ನು ಹೊಂದಿಸಿ ಬರೆಯಿರಿ. ನೋಡಿ, ಇಲ್ಲಿ ಕಾನ್ಪುರ ಇದೆ, ಲಕ್ನೋ ಇದೆ, ಬರೇಲಿ ಇದೆ ಮತ್ತು ಝಾನ್ಸಿ ಇದೆ. ಆಲ್ಮೋಸ್ಟ್ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಪ್ಲೇಸ್ಗಳ ಬಗ್ಗೆ ಯುದ್ಧ ಸ್ಟಾರ್ಟ್ ಆಗಿದ್ದು, ಏಕೆಂದರೆ ಅಲ್ಲಿ ಔಧನ ಸೈನಿಕರು ಹೆಚ್ಚಾಗಿದ್ದರಿಂದ ಝಾನ್ಸಿ, ಕಾನ್ಪುರ, ಲಕ್ನೋ ಮತ್ತು ಬರೇಲಿಯಲ್ಲಿ ಯುದ್ಧಗಳು ಸ್ಟಾರ್ಟ್ ಆಯಿತು. ನೋಡಿ, ಇಲ್ಲಿ ಕಾನ್ಪುರದಲ್ಲಿ ಈ ದತ್ತುಪುತ್ರ ನಾನಾ ಸಾಹೇಬನ ದತ್ತುಪುತ್ರನಾದಂತಹ ಈ ಬಾಜಿರಾವನ ದತ್ತುಪುತ್ರನಾದಂಥ ನಾನಾ ಸಾಹೇಬ್ ಕಾನ್ಪುರದಲ್ಲಿ ನಾಯಕತ್ವವನ್ನು ವಹಿಸ್ತಾನೆ. ನಾನಾ ಸಾಹೇಬನ ಸೇನಾನಿ ಯಾರು ಅಂದರೆ ತಾಂಟ್ಯ ಟೋಪಿ. ಎಗೆ 4 ಎಲ್ಲಾದರೂ ಇದೆಯಾ? ಇಲ್ಲಿದೆ ಸ್ನೇಹಿತರೆ. ನೆಕ್ಸ್ಟು ಲಕ್ನೋದಲ್ಲಿ ಅಥವಾ ಹೌದ್ ಅಂತ ಕರಿತೀವಿ. ಹೌದು, ಲಕ್ನೋದಲ್ಲಿ ಹಜರತ್ ಬೇಗಂ ಮತ್ತು ಹಜರತ್ ಬೇಗಂನ ದತ್ತುಪುತ್ರನಾದಂತಹ ಈ ಒಂದು ಬಿರ್ಜಿಷ್ ಖಾನ್ ಅಂತಕ್ಕಂಥವನು ಏನು ಮಾಡ್ತಾನೆ, ದಂಗೆಯ ನಾಯಕತ್ವವನ್ನು ವಹಿಸ್ತಾನೆ. ಹಾಗಾದರೆ 2ಗೆ 1 ಇಲ್ಲಿದೆ. ನೋಡಿ, ಬರೇಲಿ ಅಂತಕ್ಕಂಥದ್ದು ಇಲ್ಲಿದೆ. ಬರೇಲಿಯಲ್ಲಿ ಖಾನ್ ಬಹದ್ದೂರ್ ಖಾನ್ ಅಂತಕ್ಕಂಥವನು ದಂಗೆಯ ನಾಯಕತ್ವವನ್ನು ವಹಿಸ್ತಾನೆ. ಹಾಗಾದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ದಂಗೆಯ ನಾಯಕತ್ವವನ್ನು ವಹಿಸ್ತಾಳೆ. ಈಗ ನಮಗೆ ವಿಶೇಷವಾಗಿ ಝಾನ್ಸಿ ಲಾಸ್ಟಲ್ಲಿದೆ, 3 ಆಪ್ಷನ್ಸಲ್ಲಿ ಇದೆ ಅಂತಕ್ಕಂಥದ್ದು ಗೊತ್ತಾಯಿತು. ಹಾಗೆ ದಂಗೆಯ ನಿಯಂತ್ರಕರು ಝಾನ್ಸಿಯಲ್ಲಿ ಇಗ್ರೋಸ್ ಆಗಿರ್ತಾನೆ. ಈ ಸರ್ ಕ್ಯಾಂಬೆಲ್ ಅಂತಕ್ಕಂಥವನು ಲಕ್ನೋ ಮತ್ತು ಕಾನ್ಪುರದಲ್ಲಿ, ಸರ್ ಕ್ಯಾಂಪೆಲ್ ಅಂತಕ್ಕಂಥವನು ಬ್ರಿಟಿಷ್ ದಂಗೆಯ ನಿಯಂತ್ರಕನಾಗಿರ್ತಾನೆ. ಇಲ್ಲಿ ಸರ್ ಇಗ್ರೋಸ್ ಅಂತಕ್ಕಂಥವನು ಈ ಝಾನ್ಸಿಯಲ್ಲಿ ದಂಗೆಯ ನಾಯಕತ್ವ, ಮತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪುರುಷರಂತೆ ವೇಷ ಧರಿಸಿ ಭಾಗವಹಿಸ್ತಾಳಿದ್ಲು ಅಂತಕ್ಕಂಥದ್ದು ಹೇಳಿದ್ದು ಇಗ್ರೋಸ್. ಎಸ್, ವಿಶೇಷವಾಗಿ ಇದಾದಮೇಲೆ ನಮಗೆ ಮುಂದಿನ ಪ್ರಶ್ನೆ ಏನಿದೆ ಅಂದರೆ, ಭಾರತೀಯ ಇತಿಹಾಸದಲ್ಲಿ ಆಗಸ್ಟ್ 9, 1925 ಈ ಕಾರಣಕ್ಕೆ ಪರಿಚಿತ. ಎಸ್ ಡಿಯರ್ ಫ್ರೆಂಡ್ಸ್, ಈಗ ರೆವಲ್ಯೂಷನರಿ ಥಾಟ್ಸ್ ಬಗ್ಗೆ ನಮಗೆ ಕ್ವೆಶನ್ಸ್ ಬರ್ತಾ ಇರುತ್ತೆ. 1922 ಒಂದು ಉತ್ತರ ಪ್ರದೇಶದ ಲಕ್ನೋದ ಬಳಿ ಇರ್ತಕ್ಕಂಥ ಚೌರಿ ಚೌರ ಈವೆಂಟ್ಸಲ್ಲಿ ಪೊಲೀಸರ ಸಜೀವ ದಹನ ನಡೆಸಿ ಈ ಘಟನೆಯಿಂದ ಗಾಂಧೀಜಿಯವರು ನಾನ್ ಕೋಆಪರೇಷನ್ ಮೂಮೆಂಟನ್ನು ವಾಪಸ್ ಪಡೆದರು. ಬಟ್ಟು ಭಾರತದಲ್ಲಿ ಕ್ರಾಂತಿಕಾರಿಗಳಿಗೆ ಒಂದು ವಿಶೇಷವಾದಂಥ ಆಹ್ವಾನವಾದ ಘಟನೆ ಯಾವುದು ಅಂದರೆ ಜಲಿಯನ್ ವಾಲಾಬಾಗ್ ಪ್ರಕರಣ. 1919 ಏಪ್ರಿಲ್ 13 ಜಲಿಯನ್ ವಾಲಾಬಾಗ್ ನಡೀತು. ಇದನ್ನು ಕಣ್ಣಿಂದ ನೋಡಿದಂಥ ಭಗತ್ ಸಿಂಗ್ ಏನು ಮಾಡ್ದ, ಈ ಬ್ರಿಟಿಷರನ್ನ ಭಾರತದಿಂದ ಓಡಿಸ್ತೀನಿ ಅಂತಕ್ಕಂಥ ನಿರ್ಣಯವನ್ನು ಕೈಗೊಂಡ. ನೋಡಿ, ಲಾರ್ಡ್ ಕರ್ಜನ್ನ ಒಂದು ವೈಯಕ್ತಿಕವಾದಂತಹ ಕೀಳರಿಮೆಯಿಂದ 1905 ಏನು ಮಾಡ್ದ, ಬಂಗಾಳವನ್ನು ವಿಭಜನೆ ಮಾಡಿದ, ಹಿಂದೂ ಮುಸ್ಲಿಮರನ್ನು ದೂರ ಮಾಡಿದ. ಆದರೆ ಉತ್ತರ ಪ್ರದೇಶದ ಕಾಕುರಿ ದರೋಡೆ ಏನಿದೆ 1925ರಲ್ಲಿ ಈ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅಂತ ಏನಿದ್ದಾನೆ, ಈ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ನೇತೃತ್ವದಲ್ಲಿ ಇದು ನಡೆಯುತ್ತೆ. ಚಂದ್ರಶೇಖರ್ ಆಜಾದ್ ಇರ್ಬೋದು, ರಾಜ್ಗುರು ಇರ್ಬೋದು, ಇವರೆಲ್ಲ ಈ ಕಾಕುರಿ ಟ್ರೈನ್ ದರೋಡೆಯಲ್ಲಿ ಭಾಗವಹಿಸಿದ್ರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಈ 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಈ ಕಾಕುರಿ ಟ್ರೈನ್ ದರೋಡೆ ಅಂತ. ಎಸ್, ಓಕೆ ಸ್ನೇಹಿತರೆ, ಹಾಗಾದರೆ ಮುಂದಿನ ವಿಷಯಗಳ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ಮತ್ತೆ ಮಾತಾಡ್ತಾ ಹೋಗ್ತೀನಿ. ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ಒಂದು ವಿಡಿಯೋಗಳು ಇಷ್ಟ ಆಗಿದ್ದರೆ ಇತರರಿಗೆ ಪರಿಚಯಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.